ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಬಾಗಲಕೋಟೆಯಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ತಿರಂಗ ಯಾತ್ರೆಯನ್ನ ನಡೆಸಿದ್ದಾರೆ. ಅಂಬೇಡ್ಕರ್ ಸರ್ಕಲ್ನಿಂದ ಆರಂಭವಾದಂತಹ ತಿರಂಗ ಯಾತ್ರೆ ನಗರದ ಪ್ರಮುಖ ವೃತ್ತಗಳಲ್ಲಿ ಸಾಗಿದೆ. ಮುಧೋಳದಲ್ಲಿ ರಾಷ್ಟ್ರಧ್ವಜ ರಾರಾಜಿಸಿದ್ದು ಸಾರ್ವಜನಿಕರು ಸೇನೆಯ ಶ್ರಮವನ್ನ ಕೊಂಡಾಡಿದ್ದಾರೆ. ಪಾಗ್ಗೆ ಬುದ್ಧಿ ಕಲಿಸಿದಂತಹ ಸೇನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಯಾತ್ರೆಯಲ್ಲಿ ಮಾಜಿ ಸೈನಿಕರು, ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ಬಿಜೆಪಿಗರು ಕೂಡ ಭಾಗಿಯಾಗಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದ ಮಳೆಗೆ ಮನೆಯೊಂದರ ಮೇಲ್ಚಾವಣಿ ಕುಸಿದಿದೆ. ಮನೆಯ ಮಾಲೀಕರು ಬೇರೆ ಊರಿಗೆ ಹೋಗಿರೋದ್ರಿಂದ ಅದೃಷ್ಟವಶಾತ್ ಭಾರೀ ಅನಾಹುತವೊಂದಪ್ಪಿದೆ. ಮಣ್ಣಿನ ಜಂತಿ ಮನೆ ಆಗಿರೋದ್ರಿಂದ ನಿರಂತರ ಮಳೆಗೆ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಮನೆಯವರು ನಿತ್ಯ ಮಲಗ್ತಿದ್ದಂತ ಜಾಗದಲ್ಲಿ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಮೇಲ್ಚಾವಣಿ ಕುಸಿದ ಪರಿಣಾಮ ಮನೆಯಲ್ಲಿನ ಎಲ್ಲಾ ಸಾಮಾನುಗಳು ಛಿದ್ರ ಆಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿನ ಜನೌಷಧಿ ಕೇಂದ್ರ ಬಂದ್ ಮಾಡುವ ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ಬಿಜೆಪಿಯ ಶಾಸಕರು ಸಿಡಿದೆದ್ದಿದ್ದಾರೆ. ಶಿವಮೊಗ್ಗದ ಶಾಸಕ ಎಸ್ಎನ್ ಚೆನ್ನಬಸಪ್ಪ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯ ಡಿಎಸ್ ಅರುಣ್ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸಿಎಂ ಹಾಗೂ ಸಚಿವರು ಜನರಿಗೆ ತೊಂದರೆ ಕೊಡೋದಕ್ಕೆ ಈಗ ದಾರಿ ಹುಡುಕ್ತಿದ್ದಾರೆ. ಒಂದೊಂದು ವಿಭಾಗದಲ್ಲೂ ಕೂಡ ಈ ರೀತಿ ಜನ ವಿರೋಧಿ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ. ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರಕ್ಕೆ ಸಹಕಾರವನ್ನ ನೀಡಬೇಕು, ಜನೌಷಧಿ ಕೇಂದ್ರವನ್ನ ಬಂದ್ ಮಾಡುವಂತ ನಿರ್ಧಾರವನ್ನ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ಧಾರವಾಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು ಹಲವು ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದ ನಿಯಂತ್ರಣ ತಪ್ಪಿ ನೀರಿನ ಟ್ಯಾಂಕರ್ ಪಲ್ಟಿಯಾಗಿ ಈಗ ನಿರ್ಮಾಣ ಹಂತದ ಸೇತುವೆ ಕೊಚ್ಚಿ ಹೋಗಿದೆ. ಇನ್ನು ಕಬ್ಬೇನೂರು ಗ್ರಾಮದ ಬಳಿ ಕಳ್ಳಿ ಹಳ್ಳದಲ್ಲಿ ನಿರ್ಮಾಣ ಹಂತದ ಸೇತುವೆ ನಿರ್ಮಾಣದ ಕಾಮಗಾರಿ ಜಾಗದಲ್ಲಿ ನೀರಿನ ಟ್ಯಾಂಕರ್ ಪಲ್ಟಿಯಾಗಿದೆ. ಆದರೆ ಯಾವುದೇ ಪ್ರಾಣಹಾನಿ ವರದಿಯಾಗಿಲ್ಲ. ರಾಯಚೂರಿನ ಲಿಂಗದಹಳ್ಳಿಯ ಗ್ರಾಮದಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಇನ್ನು ವರುಣನ ಆರ್ಭಟಕ್ಕೆ ಮತ್ತೋರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. 40 ವರ್ಷದ ದೇವಕಿ ಮ್ಯಾಗೇರಿ ಎಂಬ ಮಹಿಳೆ ಮೃತ ದುರ್ದೈವಿ. ಮನೆ ಮುಂದೆನೇ ಮೊಬೈಲ್ನಲ್ಲಿ ಮಾತನಾಡುವಂತ ಹೊತ್ತಿನಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ. ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಈ ಹಿನ್ನೆಲೆ ತುಮಕೂರು ತಾಲೂಕಿನ ದೇವಿಮನೆ ಘಟ್ಟದಲ್ಲಿ ಸಣ್ಣ ಪ್ರಮಾಣದ ಭೂಕುಸಿತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ 766 ನಲ್ಲಿ ಗುಡ್ಡ ಕುಸಿದಿದೆ. ಇದರಿಂದ ಹೆದ್ದಾರಿಯ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳು ಉರುಳಿವೆ. ಅದೃಷ್ಟವಶಾತ್ ಯಾವುದೇ ದೊಡ್ಡ ಅನಾಹುತ ಆಗಿಲ್ಲ, ಪ್ರಾಣಹಾನಿಯೂ ಕೂಡ ಸಂಭವಿಸಿಲ್ಲ. ಇನ್ನು ಗುಡ್ಡ ಕುಸಿತದಿಂದಾಗಿ ಕುಮಟಾ ಮತ್ತು ಸಿರಸಿಯ ಹೆದ್ದಾರಿಯಲ್ಲಿ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದೆ.
ಮೈಸೂರಿನಲ್ಲಿ ಯುವತಿ ಲತಾ ಕೊಲೆ ಪ್ರಕರಣ ಹಿನ್ನೆಲೆಯಲ್ಲಿ ಆಕೆಯ ಸಹೋದರ ಮಾವ ವೆಂಕಟೇಶ್ ಅತ್ಯಾಚಾರದ ಆರೋಪವನ್ನು ಮಾಡಿದ್ದಾರೆ. ಆಕೆಯ ಮೇಲೆ ಅತ್ಯಾಚಾರ ಆಗಿದೆ. ಆಕೆಯ ನಾಡನಹಳ್ಳಿಯ ದತ್ತು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ಲು. ದೇಹ ಸಿಕ್ಕಾಗ ಲತಾ ಧರಿಸಿದಂತ ಪ್ಯಾಂಟ್ ಉಲ್ಟಾಯಿತು. ಕುತ್ತಿಗೆಗೆ ವೇಲ್ನಿಂದ ಬಿಗಿದು ಕೊಲೆ ಮಾಡಿದ್ದಾರೆ ಅನ್ನುವಂತ ಅನುಮಾನವನ್ನ ಹೊರಗಾಕಿದ್ದಾರೆ. ಅಲ್ಲದೆ ಬಡವರ ಮೇಲೆ ನಿರಂತರವಾಗಿ ಅನ್ಯಾಯ ಆಗ್ತಿದೆ. ಈ ಸಂಬಂಧ ಪೊಲೀಸರು ತನಿಖೆ ಮಾಡಿ ನ್ಯಾಯವನ್ನ ಕೊಡಿಸಬೇಕು ಅನ್ನೋದಾಗಿ ಒತ್ತಾಯಿಸಿದ್ರು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಮಲಾಪುರ ಕ್ರಾಸ್ ಬಳಿ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ಕಂದಕಕ್ಕೆ ಉರುಳಿ ಬಿದ್ದಿದ್ದು ಘಟನೆಯಲ್ಲಿ ಇಬ್ಬರಿಗೆ ಗಾಯ ಆಗಿದೆ. ಅದೃಷ್ಟವಶ ದೊಡ್ಡ ದುರಂತವೊಂದು ತಪ್ಪಿದ್ದು ಪ್ರಯಾಣಿಕರು ಪ್ರಾಣ ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಔರಾದ್ನಿಂದ ನಗರಕ್ಕೆ ಹೋಗ್ತಿದ್ದಂತ ವೇಳೆ ಬೆಳಿಗ್ಗೆ 8 ಗಂಟೆಗೆ ಅಪಘಾತ ಸಂಭವಿಸಿದೆ. ಎದುರಿಗೆ ಟೆಂಪೋ ಬಂದ ವೇಳೆ ನಿಯಂತ್ರಣ ತಪ್ಪಿ ಬಸ್ ಕಂದಕಕ್ಕೆ ಉರುಳಿ ಬಿದ್ದಿದೆ. ಈ ವೇಳೆ ಒಟ್ಟು 9 ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ತುಮಕೂರಿನ ಶಿರಾ ತಾಲೂಕಿನ ಹುಲಿಕುಂಟೆ ಸಮೀಪದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಮಳೆ ಅವಾಂತರಕ್ಕೆ ಬಸ್ಸು ಸಿಲುಕಿದ ಪರಿಣಾಮ ಬಸ್ನಲ್ಲಿದ್ದ 25ಕ್ಕೂ ಅಧಿಕ ಪ್ರಯಾಣಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಕೆಕೆಪಾಳ್ಯ ಮತ್ತು ಬಸವನಹಳ್ಳಿ ನಡುವಿನ ನಿರ್ಮಾಣ ಹಂತದ ಸೇತುವೆಯ ಕಾಮಗಾರಿ ಸ್ಥಳದಲ್ಲಿ ಬಸ್ಸು ಸಿಲುಕಿಕೊಂಡಿತ್ತು. ಇನ್ನು ಸ್ಥಳೀಯರು ಪೊಲೀಸರು ಸೇರಿ ಸತತ 3 ಗಂಟೆಗಳು ಹರಸಾಹಸವನ್ನ ಪಟ್ಟು ಬಸ್ಸನ್ನ ಹೊರತೆಗೆದಿದ್ದಾರೆ. ಇನ್ನು ಟ್ರ್ಯಾಕ್ಟರ್ ಹಾಗೂ ಜೆಸಿಬಿಯನ್ನ ಬಳಸಿ ಬಸ್ಸನ್ನ ಹೊರತೆಗೆಯಲಾಯಿತು. ತಡೆಯಲ್ಲಿ ಅವನಿಗೆ ಇಂಜಿನಿಯರಿಂಗ್ ನೀರು ಇಳಿಸ್ತೀನಿ ಒಂದು ನಿಮಿಷ. ಅಲ್ಲೋ ನೀರಾಗ ನಿಂತ್ಕೊಂಡು ಹೋಗ ಮಾಡಾಗ ಬರ್ತಾ ಇತ್ತ ಅಲ್ಲ ವಿಡಿಯೋ. ತಡೆಯಲ್ಲಿ ಅವನಿಗೆ ಇಂಜಿನಿಯರಿಂಗ್ ನೀರು ಇಳಿಸ್ತೀನಿ ಒಂದು ನಿಮಿಷ. ಅಲ್ಲೋ ನೀರಾಗ ನಿಂತ್ಕೊಂಡು ಹೋಗ ಮಾಡಾಗ ಬರ್ತಾ ಇತ್ತ ಅಲ್ಲ ವಿಡಿಯೋ. ವಿಜಯಪುರದಲ್ಲಿ ಸಚಿವ ಡಾಕ್ಟರ್ ಎಂಬಿ ಪಾಟೀಲ್ ಅವರು ವಿನೂತನ ಸಂಚಾರಿ ಆರೋಗ್ಯ ವಾಹನಕ್ಕೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿ ಜಿಲ್ಲೆಗೆ 3 ಸಂಚಾರಿ ಆರೋಗ್ಯ ಘಟಕದ ವಾಹನಗಳು ಮಂಜೂರಾಗಿದೆ. ಈಗಾಗಲೇ ವಿಜಯಪುರಕ್ಕೆ ಬಂದಿರುವಂತಹ 2 ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶ್ರೀಮತಿ ಉಮಾಶ್ರೀ ಕೋಳಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸಂಪತ್ ಕುಮಾರ್ ಗುಣಾರಿ ಸೇರಿದಂತೆ ಕಾರ್ಮಿಕ ನಿರೀಕ್ಷಕರು, ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪಂಜಾಬ್ನಲ್ಲಿ ಧರ್ಮಸ್ಥಳದ ಯುವತಿ ಆಕಾಂಕ್ಷ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧ ಕುಟುಂಬಸ್ಥರು ಆಕಾಂಕ್ಷ ಪಾರ್ಥಿವ ಶರೀರವನ್ನ ಸುಡದೆ ಮಣ್ಣು ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಧರ್ಮಸ್ಥಳದ ಬೋಳಿಯಾರ್ನಲ್ಲಿ ಯುವತಿ ಆಕಾಂಕ್ಷ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ರು. ತನಿಖಾ ದೃಷ್ಟಿಯಿಂದ ಬಾಕ್ಸ್ನಲ್ಲಿ ಈ ಶರೀರವನ್ನ ಇಟ್ಟು ಸುಡದೆ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ರು. ಮಲಯಾಳಿ ಹಿಂದೂ ಪದ್ಧತಿಯ ಪ್ರಕಾರ ಕುಟುಂಬಸ್ಥರು ಅಂತಿಮ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ. ಬೆಳಗಾವಿಯಲ್ಲಿ ಖಾಸಗಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ 14 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ಆರೋಪವೊಂದು ಕೇಳಿಬಂದಿದೆ. ನಗರದ ನಿಸರ್ಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಈಗ ಮೃತ ಬಾಲಕಿಯ ಕುಟುಂಬಸ್ಥರು ದೂರನ್ನು ದಾಖಲಿಸಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೆಎಲ್ ಆಸ್ಪತ್ರೆಗೆ ಕಳೆದ 13ರಂದು ಕುಟುಂಬಸ್ಥರು ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಬಾಲಕಿ ಸಾವನ್ನಪ್ಪಿ 2 ಗಂಟೆಗಳೇ ಕಳೆದಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಆದರೆ ಇದು ವೈದ್ಯರ ನಿರ್ಲಕ್ಷ್ಯ ಅನ್ನೋದಾಗಿ ಗೋಕಾಕ್ ಶಹರ ಪೊಲೀಸ್ ಠಾಣೆಯಲ್ಲಿ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ. ಪೇದೆಯೊಬ್ಬ ಪ್ರೀತಿ ಹೆಸರಲ್ಲಿ ಮಹಿಳೆಗೆ ವಂಚನೆ ಮಾಡಿರುವಂತಹ ಘಟನೆ ಮೈಸೂರಿನ ರಾಂಪುರದಲ್ಲಿ ಬೆಳಕಿಗೆ ಬಂದಿದೆ. ಕೋಲಾರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಕಾನ್ಸ್ಟೇಬಲ್ ಆಗಿದ್ದಾಗ ಈ ಕೆಂಡಗಣ್ಣ ಸ್ವಾಮಿ ಅದೇ ಗ್ರಾಮದ ಮಹಿಳೆಯನ್ನ ಮದುವೆಯಾಗಿದ್ದ. 1 ವರ್ಷದ ಹಿಂದೆ ಇಬ್ರು ಕೂಡ ಮದುವೆ ಆಗಿದ್ರು. ಆದ್ರೆ ಈ ಪೇದೆ ಮಹಾಶಯ ಇದಾನಲ್ಲ, ಮದುವೆಗೂ ಮುಂಚೆನೆ ಮತ್ತೊಬ್ಬಳ ಜೊತೆಗೂ ಲವ್ವಿ ಡವ್ವಿಯನ್ನ ನಡೆಸ್ತಾ ಇದ್ದ. ಈ ವಿಷಯವನ್ನ ಮುಚ್ಚಿಟ್ಟು ಈಕೆ ಜೊತೆ ಮದುವೆ ಆಗಿದ್ದ. ಇನ್ನು ಪತ್ನಿ 5 ತಿಂಗಳು ಗರ್ಭಿಣಿಯಾದ ನಂತರ ತನ್ನ ಅಸಲಿ ವರಸೆಯನ್ನ ತೋರಿಸಿದ್ದಾನೆ. ನನಗೆ ನೀನು ಬೇಡ, ಮಗುನೂ ಬೇಡ, ಬೇಕಿದ್ರೆ ಪರಿಹಾರವನ್ನ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಇನ್ನು ತನಗಾದ ಅನ್ಯಾಯದ ವಿರುದ್ಧ ನ್ಯಾಯವನ್ನ ಕೋರಿ ಹೆಂಡತಿ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದಾಳೆ. ಮೈಸೂರಿನ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.
ಚಿಕ್ಕಬಳ್ಳಾಪುರ ಚಿಂತಾಮಣಿ ನಗರದ ಸರ್ಕಾರಿ ಶಾಲೆಯಲ್ಲಿ ರಾತ್ರೋರಾತ್ರಿ ವಿವಾದಿತ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವು ಮಾಡಲಾಗಿದೆ. ಪೊಲೀಸ್ ಸರ್ಪಗಾವಲಿನೊಂದಿಗೆ ಚಿಂತಾಮಣಿ ನಗರದ ಈ ಸರ್ಕಾರಿ ಶಾಲೆಯಲ್ಲಿ ನಿರ್ಮಾಣ ಮಾಡಿದ್ದ ಪುತ್ಥಳಿ ತೆರವು ಮಾಡಲಾಗಿದೆ. ವಿವಾದಿತ ಅಂಬೇಡ್ಕರ್ ಪುತ್ಥಳಿಯಿಂದ ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಆನೇಕಲ್ ಮೂಲದ ವ್ಯಕ್ತಿಗಳು ಹೈಕೋರ್ಟ್ ನಿರ್ದೇಶನದಂತೆ ತಾಲೂಕು ಆಡಳಿತ ಅಧಿಕಾರಿಗಳ ಸಮ್ಮುಖದಲ್ಲಿ ತೆರವು ಮಾಡಿದ್ರು. ಲಾರಿ ಬಸ್ ಬುಲಾರೋ ನಡುವೆ ಸರಣಿ ಅಪಘಾತದಿಂದಾಗಿ 6 ಮಂದಿ ಸಾವನ್ನಪ್ಪಿರುವಂತಹ ದುರ್ಘಟನೆ ವಿಜಯಪುರ ಜಿಲ್ಲೆಯ ಮನಗೂಳಿ ಪಟ್ಟಣದ ಹೈವೇಯಲ್ಲಿ ನಡೆದಿದೆ. ಅದೃಷ್ಟವಶಾತ್ 10 ವರ್ಷದ ಪ್ರವೀಣ್ ಎಂಬ ಬಾಲಕ ಬದುಕಿ ಉಳಿದಿದ್ದಾನೆ. ಕಾರ್ನಲ್ಲಿದ್ದಂತ ಎಲ್ಲಾ 3 ಕೂಡ ಮೃತಪಟ್ಟಿದ್ದಾರೆ. ಚಾಲಕ ವಿಕಾಸ್ ಮಂಕನಿ, ಹೊರ್ತಿ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಭಾಸ್ಕರ್, ಪವಿತ್ರ, ಅಭಿರಾಮ್, ಇನ್ನು ವಿಆರ್ಎಲ್ ಡ್ರೈವರ್ ಬಸವರಾಜ್ ರಾಥೋಡ್ ಮೃತ ದುರ್ದೈವಿಗಳು. ಸ್ಥಳಕ್ಕೆ ಆಗಮಿಸಿದಂತ ಪಟ್ಟಣದ ಪೊಲೀಸರು ಮೃತ ದೇಹಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಕೋಲಾರದಲ್ಲಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ತಮಗೆ ಪರಿಹಾರವನ್ನ ನೀಡಿ ರಾಜಕಾಲುವೆಯನ್ನ ಒತ್ತುವರಿ ತೆರವು ಮಾಡಲು ಆಗ್ರಹಿಸಿ ಈಗ ಸದ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸಲಾಯಿತು. ಕೋಲಾರ ತಾಲೂಕು ಕಚೇರಿಯ ಬಳಿ ರೈತ ಸಂಘದ ಕಾರ್ಯಕರ್ತರು ಇನ್ನು ಹೂಕೋಸು ಬೆಳೆಯನ್ನ ಹಿಡಿದು ಧರಣಿ ನಡೆಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ರು. ಅಲ್ಲದೆ ಎಕರೆಗೆ 2 ಲಕ್ಷ ಪರಿಹಾರವನ್ನ ನೀಡುವಂತೆ ಆಗ್ರಹಿಸಿದ್ರು. ಪರಿಹಾರ ನೀಡಲೇಬೇಕು. ಮುಂಗಾರ ಮಳೆ ಆರ್ಭಟಕ್ಕೆ ನಾಪತ್ತಾರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೆರೆಗಳನ್ನು ತೆರವುಗೊಳಿಸುವಲ್ಲಿ ಇಲ್ಲಿನ ತಾಲೂಕು ಕಂದಾಯ ಮತ್ತು ಪದಾಧಿಕಾರಿಗಳು ವಿಫಲವಾಗಿರುವ ಕಾರಣ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ರೈತರ ಬೆಳೆಗಳು ತಾಲೂಕಾಡಳಿತ ಮತ್ತು ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ವಿಫಲವಾಗಿದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದ್ದೇವೆ. ಯಾಕಂದ್ರೆ ರೈತರ ಕಷ್ಟ ರೈತರಿಗೆ ಮಾತ್ರ ಗೊತ್ತಾಗ್ತಾ ಇದೆ, ಅದು ಬೇರೆಯವ್ರಿಗೆ ಯಾರು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಒಂದು ಬೆಳೆ ಇದ್ರೆ ಬೆಳೆ ಇರಲ್ಲ, ಇವೆರಡೂ ಇದ್ರೂ ಸಹ ಪ್ರಕೃತಿ ವಿಕೋಪಗಳಿಗೆ ಸಂಪೂರ್ಣವಾಗಿ ರೈತರ ಬೆಳೆ ನಾಶವಾಗ್ತಾ ಇದೆ. ನವಜಾತ ಗಂಡು ಮಗುವನ್ನ ರಸ್ತೆ ಬದಿ ಹೆದ್ದಾರಿಯಲ್ಲಿ ಮಲಗಿಸಿ ಪಾಪಿ ತಾಯಿಯೊಬ್ಬಳು ಎಸ್ಕೇಪ್ ಆಗಿರುವಂತ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಮಾದನಾಯಕನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಸ್ಥಳೀಯ ಕಾಂತರಾಜು ಎನ್ನುವಂತ ವ್ಯಕ್ತಿಯೊಬ್ಬರು ಈ ಸಂಬಂಧ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಸ್ಥಳಕ್ಕೆ ಆಗಮಿಸಿದಂತ ಪೊಲೀಸರು ಮಗುವನ್ನ ಸ್ಥಳೀಯ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಇನ್ನು ಮಗು ಬಿಟ್ಟು ಪರಾರಿಯಾದ ಆ ಮಹಾತಾಯಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಮಾದನಾಯಕನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಕಲಬುರಗಿ ನಗರದ ನೆಹರು ಗಂಜ್ನಲ್ಲಿರೋ ರಸಗೊಬ್ಬರ ಅಂಗಡಿಗಳ ಮೇಲೆ ಕೃಷಿ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮುಂಗಾರು ಮಳೆ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ರಸಗೊಬ್ಬರ ಖರೀದಿಗೆ ರೈತಾಪಿ ವರ್ಗ ಮುಗಿಬಿದ್ದಿದ್ದಾರೆ. ಆದರೆ ಕೆಲ ಮಳಿಗೆಗಳಲ್ಲಿ ಹೆಚ್ಚಿನ ದರಕ್ಕೆ ರಸಗೊಬ್ಬರವನ್ನ ಮಾರಾಟ ಮಾಡಲಾಗ್ತಿದೆ. ಹೀಗಾಗಿ ಅಂತಹ ಮಳಿಗೆಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ರಸಗೊಬ್ಬರ ಅಂಗಡಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ.
ಮಲ್ಲಿಕಾರ್ಜುನ ಖರ್ಗೆ ಭಾಷಣದಲ್ಲಿ ನಮ್ಮ ಪಾಕಿಸ್ತಾನ ಎಂಬ ಪದ ಬಳಕೆಯ ವಿಚಾರಕ್ಕೆ ಮಾಜಿ ಸಂಸದ ಪ್ರತಾಪ ಸಿಂಹ ವಾಗ್ದಾಳಿಯನ್ನು ನಡೆಸಿದರು. ಮೈಸೂರಿನಲ್ಲಿ ಮಾತನಾಡಿದ ಅವರು, ಖರ್ಗೆ ಅವರ ಮಾತು ಸಹಜವಾದದ್ದು. ಅದು ಅವರದ್ದೇ ಪಾಕಿಸ್ತಾನ. ಕಾಂಗ್ರೆಸ್ ಪಾಕಿಸ್ತಾನದ ಪಿತಾಮಹ. ಹೀಗಾಗಿ ನಮ್ಮ ಪಾಕಿಸ್ತಾನ ಎಂದಿದ್ದಾರೆ ಅಷ್ಟೇ. ಮೋದಿ ಅವರ ಮೇಲಿನ ಮತ್ಸರದಿಂದ ಕಾಂಗ್ರೆಸ್ನವರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಎಂದರು. ಅಲ್ಲದೆ ಟರ್ಕಿ ಮುಸ್ಲಿಂ ದೇಶ, ಹೀಗಾಗಿ ಅವರು ಪಾಕಿಸ್ತಾನಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಈ ಕನಿಷ್ಠ ಜ್ಞಾನವೂ ಪ್ರಿಯಾಂಕ್ ಖರ್ಗೆಗೆ ಇಲ್ವಾ? ಅರಬ್ ರಾಷ್ಟ್ರಗಳು ಭಾರತದ ವಿರುದ್ಧ ಇಲ್ಲ. ಇದೇ ನಮ್ಮ ರಾಜತಾಂತ್ರಿಕ ಗೆಲುವು. ಪ್ರಿಯಾಂಕ್ ಖರ್ಗೆಯ ಜ್ಞಾನಾರ್ಜನೆ, ಓದುವಂತ ಹವ್ಯಾಸ, ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ನೋಡಿದ್ರೆ ಅವರು ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದರು. ಮಳೆರಾಯನ ಅಬ್ಬರಕ್ಕೆ ಚಿಕ್ಕೋಡಿಯ ಉಪವಿಭಾಗದ ಜನ ತತ್ತರಿಸಿದ್ದಾರೆ. ಅಥಣಿ, ಕಾಗವಾಡ, ರಾಯಬಾಗ, ಹುಕ್ಕೇರಿ ಸೇರಿ ಹಲವೆಡೆ ವರುಣನ ಅಬ್ಬರ ಜೋರಾಗಿದೆ. ಇನ್ನು ಮಹಿಷಿವಾಡಗಿ ಗ್ರಾಮದಲ್ಲಿ ಮಳೆಯ ಆರ್ಭಟಕ್ಕೆ ಮನೆಯೊಳಗೆ ನೀರು ನುಗ್ಗಿದೆ. ಇನ್ನು ನೀರನ್ನ ಹೊರತೆಗೆಯುವುದಕ್ಕೆ ಜನರು ಹರಸಾಹಸವನ್ನ ಪಟ್ಟಿದ್ದಾರೆ. ಒಳಚರಂಡಿ ನಿರ್ಮಿಸಿದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಆಟವಾಡಲು ಹೋಗಿ ಘಟಪ್ರಭದ ಎಡದಂಡೆ ಕಾಲುವೆಯಲ್ಲಿ ಬಿದ್ದು 6 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಬೆಳಗಾವಿಯ ನಿಶನಾಳ ಗ್ರಾಮದಲ್ಲಿ ಮಗು ಈಗ ಸಾವನ್ನಪ್ಪಿದ್ದಾಳೆ. ರಾಯಭಾಗ ಪೊಲೀಸರಿಂದ ಬಾಲಕಿಯ ಮೃತದೇಹಕ್ಕಾಗಿ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಿದೆ. ಬಾಲಕಿಯ ಚಲನವಲನ ಗ್ರಾಮದ ಕೆಲ ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ಈ ಸಂಬಂಧ ಬಾಲಕಿಯ ಪೋಷಕರು ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ. ತುಮಕೂರಿನ ಹೆಗ್ಗರೆ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ ಇನ್ನು SSIT ಇಂಜಿನಿಯರ್ ಕಾಲೇಜಿನಲ್ಲಿ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಖಾಸಗಿ ಬಸ್ ಹಾಗೂ KSRTC ಬಸ್ ನಡುವೆ ಡಿಕ್ಕಿಯಾಗಿ ಹಲವರಿಗೆ ಗಾಯವಾಗಿರುವಂತಹ ಘಟನೆ ಉತ್ತರ ಕನ್ನಡದ ಮುಂಡಗೋಡ ತಾಲೂಕಿನ ಶಿರಸಿಯ ರಸ್ತೆಯಲ್ಲಿ ನಡೆದಿದೆ. ಹುಬ್ಬಳ್ಳಿ ಕಡೆಯಿಂದ ಹೊರಟಿದ್ದ KSRTC ಬಸ್ ಶಿರಸಿ ಕಡೆಯಿಂದ ಬರ್ತಾ ಇತ್ತು. ಇನ್ನು ಖಾಸಗಿ ಬಸ್ಗೆ ನಂದೀಪುರ ಬಳಿ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಓರ್ವ ವೃದ್ಧೆಯ ಕೈಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಸಿಡಿಲು ಬಡಿದು ಎತ್ತು ಸಾವನ್ನಪ್ಪಿದೆ. ವಲೇಪುರ ಗ್ರಾಮದಲ್ಲಿ ಸಿಡಿಲಿಗೆ ಲಕ್ಷಾಂತರ ಮೌಲ್ಯದ ಜಾನುವಾರು ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಜಮೀನಲ್ಲಿದ್ದಂತ ಹೊತ್ನಲ್ಲಿ ಜೋರಾಗಿ ಗುಡುಲು ಸಿಡಿಲು ಸಹಿತ ಮಳೆಯಾಗಿದೆ. ಈ ವೇಳೆ ಶಂಭು ಎಂಬ ರೈತನಿಗೆ ಸೇರಿದ ಎತ್ತು ಸಿಡಿಲಿಗೆ ಬಲಿಯಾಗಿದೆ. ಅದೃಷ್ಟವಶಾತ್ ಪಕ್ಕದಲ್ಲೇ ಇದ್ದಂತ ಮತ್ತೊಂದು ಎತ್ತು ಬದುಕಿ ಉಳಿದಿದೆ. ರಾಯಚೂರಿನಲ್ಲಿ ವಫ್ಗೆ ಸೇರಿದ ಸುಮಾರು 3 ಎಕರೆ ಪ್ರದೇಶವನ್ನ ತೆರವು ಮಾಡಲಾಗಿದೆ. 30ಕ್ಕೂ ಹೆಚ್ಚು ಮನೆಗಳು, 20ಕ್ಕೂ ಹೆಚ್ಚು ಸದ್ಯ ಮಳಿಗೆಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ನಡೆದಿದೆ. ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಆದೇಶದ ಹಿನ್ನೆಲೆ ವಕ್ಫ್ ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ 30ಕ್ಕೂ ಹೆಚ್ಚು ಮನೆಗಳು, 20ಕ್ಕೂ ಹೆಚ್ಚು ಮಳಿಗೆಗಳನ್ನ ತೆರವು ಮಾಡಲಾಗಿದೆ. ಕಲಬುರಗಿ ವಿಭಾಗದ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಈ ಒಂದು ವಿವಾದ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಮಳಿಗೆಗಳು ಮತ್ತು ಮನೆಗಳನ್ನ ಖಾಲಿ ಮಾಡುವಂತೆ ಮೇ 17ರಂದು ಜಿಲ್ಲಾಡಳಿತ ನೋಟಿಸ್ ನೀಡಿತ್ತು. ಇನ್ನು ತೆರವು ಕಾರ್ಯಾಚರಣೆಗೆ 10ಕ್ಕೂ ಹೆಚ್ಚು JCBಗಳು, 800ಕ್ಕೂ ಹೆಚ್ಚು ಪೊಲೀಸನ್ನ ನಿಯೋಜನೆ ಮಾಡಲಾಗಿತ್ತು. ಇನ್ನು ಈ ವೇಳೆ ಸ್ಥಳದಲ್ಲಿ ಹೈಡ್ರಾಮಾ ಕೂಡ ನಡೆದಿದ್ದು ವಕ್ಫ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಗಾಕಿದ್ರು. ಅದಿರಲಿ ಬಾ, ಅಲ್ಲಿ ಯಾಕೆ ಕಟ್ ಮಾಡಿ ನಮ್ಮ ಇಳಿಸ್ತೀನಿ ಅಲ್ಲಿ ಯಾವ ಯಾವ ಸರ್ವಿಸ್
ವೆಲ್ಕಮ್ ಬ್ಯಾಕ್. ಕೋಲಾರದ ಮೇಡಿ ತಂಬಹಳ್ಳಿ ಗ್ರಾಮದ ಉಲ್ಲಾಸ್ ಐಎಫ್ಎಸ್ ಪರೀಕ್ಷೆಯಲ್ಲಿ 57ನೇ ರ್ಯಾಂಕ್ ಅನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಪಿಎಲ್ಡಿ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕ ಎಂಎಚ್ ಶ್ರೀನಿವಾಸ್ ಮತ್ತು ಶಿಕ್ಷಕಿ ಸುಜಾತಾ ದಂಪತಿಗಳ ಪುತ್ರ ಉಲ್ಲಾಸ್ ಕೋಲಾರದ ಚಿನ್ಮಯಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಸಹ್ಯಾದ್ರಿ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯನ್ನ ವ್ಯಾಸಂಗ ಮಾಡಿದ್ರು. ಉನ್ನತ ಶಿಕ್ಷಣವನ್ನ ಎನ್ಐಟಿಕೆ ಸೂರತ್ನಲ್ಲಿ ಮಾಡಿದ್ರು. 5ನೇ ಬಾರಿ ಯುಪಿಎಸ್ಸಿ ಪರೀಕ್ಷೆಯನ್ನ ಬರೆದು ಐಎಫ್ಎಸ್ನ ಮೊದಲ ಪ್ರಯತ್ನದಲ್ಲೇ 57ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಕೈಗಾರಿಕೆಯಲ್ಲಿನ ರಾಸಾಯನಿಕ ಸಂಗ್ರಹಿಸುವ ಸ್ಲಂಪ್ ಕ್ಲೀನ್ಗೆ ಇಳಿದಿದ್ದ 2 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಈ ಘಟನೆ ತುಮಕೂರು ತಾಲೂಕು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಲೋರಸ್ ಬಯೋ ರಾಸಾಯನಿಕ ಪದಾರ್ಥ ತಯಾರಿಸುವಂತ ಕೈಗಾರಿಕೆಯಲ್ಲಿ 2 ಸಾವನ್ನಪ್ಪಿದ್ದಾರೆ. 23 ವರ್ಷದ ಪ್ರತಾಪ್, 32 ವರ್ಷದ ವೆಂಕಟೇಶ್ ಮೃತಪಟ್ಟವರು. ರಾಸಾಯನಿಕ ಸಂಗ್ರಹಿಸುವಂತ ಸ್ಲಂಪ್ ಕ್ಲೀನ್ ಮಾಡಲು ಸಂಪ್ನೊಳಗೆ 4 ಜನ ಇಳಿದಿದ್ರು. ತೀವ್ರ ಉಸಿರಾಟದ ತೊಂದರೆಯಿಂದಾಗಿ 2 ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಾಗಿದ್ರು. ಇನ್ನುಳಿದ ಮಂಜಣ್ಣ, ಯುವರಾಜ್ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಈ ಸಂಬಂಧ ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇಸಿಗೆ ರಜೆಯ ಹಿನ್ನೆಲೆ ಮಂತ್ರಾಲಯದ ರಾಘವೇಂದ್ರ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಲಕ್ಷಾಂತರ ಭಕ್ತರ ಆಗಮನದಿಂದಾಗಿ ಕೋಟಿಗಟ್ಟಲೆ ಕಾಣಿಕೆ ಹಣವೂ ಕೂಡ ಹರಿದು ಬಂದಿದೆ. 28 ದಿನಗಳಲ್ಲಿ 3 ಕೋಟಿಗೂ ಅಧಿಕ ಕಾಣಿಕೆ ರೂಪದಲ್ಲಿ ಸಂಗ್ರಹವಾಗಿದೆ. ಈಗಾಗಲೇ ಮಠದ ಸಿಬ್ಬಂದಿಯಿಂದ ಎಣಿಕೆ ಕಾರ್ಯ ಕೂಡ ಮುಕ್ತಾಯವಾಗಿದ್ದು ಈಗ ದೊಡ್ಡ ಮಟ್ಟದಲ್ಲಿ ಮೊತ್ತ ಸಂಗ್ರಹ ಆಗಿದೆ. ಹಾಗೂ 74 ಗ್ರಾಂ ಚಿನ್ನ, 1830 ಗ್ರಾಂ ಬೆಳ್ಳಿ ಹುಂಡಿಯಲ್ಲಿ ಸಂಗ್ರಹವಾಗಿದೆ. ಬೆಳಗಾವಿಯಲ್ಲಿ ಕ್ರಿಕೆಟ್ ಪಟುವಿಗೆ ವಂಚಿಸಿರುವಂತ ಘಟನೆ ನಡೆದಿದೆ. ಐಪಿಎಲ್ನಲ್ಲಿ ನಿನ್ನ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೆಲೆಕ್ಟ್ ಮಾಡ್ತೀನಿ ಅಂತ ವಂಚನೆ ಮಾಡಿದ್ದಾರೆ. ಚಿಕ್ಕೋಡಿಯ ಚಿಂಚಲಿ ಗ್ರಾಮದ ಯುವಕ ರಾಕೇಶ್ ಎಡಗೊರೆ 24 ಲಕ್ಷ ಹಣವನ್ನ ಪಂಗನಾಮ ಹಾಕಲಾಗಿದೆ. ಐಪಿಎಲ್ಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೇರಲು 24 ಲಕ್ಷ ರೂಪಾಯಿ ಹಣವನ್ನ ನೀಡಿ ಯುವ ಕ್ರಿಕೆಟಿಗನಿಗೆ ಮೋಸ ಮಾಡಿ ಹೋಗಿದ್ದಾರೆ. ಸದ್ಯ ಬೆಳಗಾವಿಯ ಜಿಲ್ಲೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟಕ್ಕೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಕುರುಗೋಡು ತಾಲೂಕಿನ ದಮ್ಮೂರು ಹಳ್ಳ ತುಂಬಿದ್ದು ಹಳ್ಳದಲ್ಲೇ ಜನರು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಿಳೆಯರು ಸೇರಿದಂತೆ ಕೆಲಸಕ್ಕೆ ಹೋಗುವಂತ ನರೇಗಾ ಕಾರ್ಮಿಕರು ಅಪಾಯದಲ್ಲೇ ಹಳ್ಳವನ್ನು ದಾಟುತ್ತಿದ್ದಾರೆ. ಹವಾಮಾನ ವರದಿಯ ಪ್ರಕಾರ ಜಿಲ್ಲೆಯಾದ್ಯಂತ 2 ದಿನ ಮಳೆ ಸುರಿಯುವ ಸಾಧ್ಯತೆ ಇದೆ.